ಹಾಯ್ ಫ್ರೆಂಡ್ಸ್, ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಒಂದು ಕಷಾಯ ಮಾಡಿ ತೋರಿಸಿದ್ದೀನಿ. ತುಂಬ ಈಸಿ. ಈಗ ಮಳೆಗಾಲ ಹತ್ತಿರ ಬರ್ತಿರೋದ್ರಿಂದ ಇನ್ನೇನು ಮಳೆಗಾಲ ಶುರುವಾಗ್ಬಿಟ್ಟಿದೆ. ಈಗಂತೂ ಈ ಕಷಾಯ ತುಂಬ ಯೂಸ್ ಆಗುತ್ತೆ. ಇಲ್ಲಿ ನೋಡಿ, ನಾನು ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ, ಒಂದು ಏಲಕ್ಕಿ ತೊಗೊಂಡಿದ್ದೀನಿ, 2 ಲವಂಗ, ಒಂದು 10 ಕಾಳಷ್ಟು ಕಾಳುಮೆಣಸು ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ನಿಂಬೆಹಣ್ಣು ಮತ್ತು ನೀರು ತೊಗೊಂಡಿದ್ದೀನಿ. ನಿಂಬೆಹಣ್ಣನ್ನು ನೀವು ಇಷ್ಟೊಂದು ಹಾಕಬೇಕಂತೇನಿಲ್ಲ. ಆಮೇಲೆ ಜೀರಿಗೆ ಕೂಡ ಅಷ್ಟೇ, ಜಾಸ್ತಿ ಆದರೆ ಬೇಕಿದ್ರೆ ನೀವು ಕಮ್ಮಿ ಮಾಡ್ಕೊಳ್ಳಿ. ನಿಂಬೆಹಣ್ಣನ್ನು ಸ್ವಲ್ಪ ಹನಿ ಹಾಕಿದ್ರೆ ಸಾಕು. ಈಗ ನೋಡಿ, ಈ ಜೀರಿಗೆನ, ಈ ಮಸಾಲೆಗಳನ್ನ ಸ್ವಲ್ಪ ಕುಟ್ಕೋಬೇಕು. ಇಲ್ಲಿ ನೋಡಿ, ಎಲ್ಲದರಲ್ಲೂ ಸ್ವಲ್ಪ ತೆಗೆದಿಟ್ಟಿದ್ದೀನಿ, ಅಂದರೆ ಜೀರಿಗೆ ಕಮ್ಮಿ ಮಾಡಿದ್ದೀನಿ. ಬೇಕಿದ್ರೆ ನೀವು ಜಾಸ್ತಿ ಕೂಡ ಹಾಕೋಬೋದು. 2 ಲವಂಗ, ಒಂದು ಏಲಕ್ಕಿ, ಒಂದು 10 ಕಾಳಷ್ಟು ಕಾಳುಮೆಣಸನ್ನು ತೊಗೊಂಡಿದ್ದೀನಿ. ಇದನ್ನೀಗ ಕುಟ್ಕೊಂಡು ತೋರಿಸ್ತೀನಿ. ಈಗ ನೋಡಿ, ಕುಟ್ಟಿದ್ದಾಗಿದೆ. ಈಗ ನೀರಿಗೆ ಸೇರಿಸ್ಕೋಬೇಕು ಇದನ್ನು. ಇಲ್ಲಿ 2 ಲೋಟದಷ್ಟು ನೀರು ತೊಗೊಂಡಿದ್ದೀನಿ. ಈ ನೀರಿಗೆ ಈ ಕುಟ್ಕೊಂಡಿದ್ನೆಲ್ಲ ಮಸಾಲೆ ಅದನ್ನು ಸೇರಿಸ್ತಿದ್ದೀನಿ. ಇದ್ರ ಜೊತೆಗೇ ಬೆಲ್ಲ ಕೂಡ ಸೇರಿಸ್ತಿದ್ದೀನಿ. ಬೆಲ್ಲದ ಜೊತೆಗೆ ಈ ಸ್ವಲ್ಪ ಅರಿಶಿನ ಪುಡಿ ಇಟ್ಕೊಂಡಿದ್ನಲ್ಲ, ಅದು ಕೂಡ ಸೇರಿಸ್ತಿದ್ದೀನಿ. ಇದನ್ನೆಲ್ಲ ಸೇರಿಸಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿ ಬರಿಸ್ಕೋಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಕುದಿಸ್ಕೊಂಡ್ರಿ ಅಂದರೆ ಸಾಕು. ಈಗ ನೋಡಿ, ಗ್ಯಾಸ್ ಒಲೆ ಮೇಲೆ ಇಟ್ಟಿದ್ದೀನಿ. ಇದೊಂದು 10 ನಿಮಿಷ ಕುದೀಲಿ. ಶೀತ, ಕೆಮ್ಮು, ಜ್ವರ ಅಂತೂ ನಿಮ್ಮ ಹತ್ರನೇ ಬರೋದಿಲ್ಲ. ಬೆಳಗ್ಗೆ ಸಂಜೆ ನೀವು ಈ ಥರ ಕಷಾಯನ ಕುಡಿಯೋದ್ರಿಂದ ಫ್ರೆಂಡ್ಸ್, ಮಕ್ಕಳಿಗೂ ಕೂಡ ಬೆಳಗ್ಗೆ ಸಂಜೆ ಕೊಡ್ಬೋದು. ಇಲ್ಲಿ ನಿಂಬೆಹಣ್ಣನ್ನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಕಷಾಯ ಕುದ್ದಿದ್ದಾಗಿದೆ. ಈಗ ಲೋಟಕ್ಕೆ ಸೇರಿಸ್ತಿದ್ದೀನಿ. ಆದಷ್ಟು ಸ್ವಲ್ಪ ಬಿಸಿ ಬಿಸಿಯಾಗಿ ಕುಡಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಿಂಡ್ತಾ ಇದ್ದೀನಿ. ನೋಡಿ, ಈಗ ನಿಂಬೆಹಣ್ಣಿನ ರಸ ಹಾಕ್ತಿದ್ದೀನಿ. ನೀವು ಕುಡಿಯೋ ಟೈಮಲ್ಲಿನೇ ನಿಂಬೆಹಣ್ಣಿನ ರಸನ ಹಾಕೋಬೇಕು. ಮೊದಲೇ ಹಾಕಿಡಬೇಡ್ರಿ, ಕಹಿ ಬರುತ್ತೆ. ನೋಡಿದ ತಕ್ಷಣವೇ ಕಷಾಯ ನನಗಂತೂ ಕುಡಿಬೇಕನ್ನಿಸ್ತಿದೆ. ನಾನು ಈಗಾಗಲೇ ಕುಡಿಯೋಕ್ಕೆ ಶುರು ಮಾಡಿದ್ದೀನಿ. ನೀವು ಕೂಡ ಕುಡೀರಿ. ನಮ್ಮ ಚಾನಲ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.